ಮದುವೆಯಾಗಿ 10 ವರ್ಷ ಮಕ್ಕಳಿಲ್ಲದೆ ಪರಿತಪಿಸ್ತಾ ಇದ್ದ ಕ್ರಿಕೆಟಿಗ ರವಿಶಾಸ್ತ್ರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗಿದ್ದು ಹೇಗೆ? ಸಚಿನ್ ತೆಂಡೂಲ್ಕರ್ ದಾಖಲೆ ಮೇಲೆ ದಾಖಲೆ ಸೃಷ್ಟಿಸೋದಕ್ಕೆ ಕಾರಣ ಯಾರು? ಕಿಂಗ್ ಫಿಶರ್ ಏರ್ಲೈನ್ಸ್ ನಷ್ಟದಿಂದ ಕಂಗೆಟ್ಟ ವಿಜಯ್ ಮಲ್ಯ ಸಂಕಟದಲ್ಲಿದ್ದಾಗ ಯಾರ ಮೊರೆ ಹೋದ್ರು? ಕರ್ನಾಟಕ ಅಷ್ಟೇ ಅಲ್ಲ, ಹೊರ ರಾಜ್ಯಗಳ ಸೆಲೆಬ್ರಿಟಿಗಳಿಗೂ ಅಭಯ ನೀಡ್ತಾ ಇರೋದು ಒಬ್ಬ ವಿಶೇಷ ದೇವತೆ. ಆ ದೇವತೆ ಫಲವಂತಿಕೆ ಹಾಗೂ ಸಂಪತ್ತಿನ ಅಧಿದೇವತೆ ಅಂತಾನೆ ಫೇಮಸ್. ಆ ದೇವತೆ ಬಗ್ಗೆ ಒಂದು ವಿಶೇಷ ವರದಿ ಇವತ್ತಿನ ಸಮಥಿಂಗ್ ಸ್ಪೆಷಲ್ ಅಲ್ಲಿ. ನಾನು ಶ್ವೇತಾ. ಸುತ್ತ ಕಣ್ಣಿಗೆ ಹಬ್ಬವಾದ ಕಾಡು, ಹಸಿರು ಸಿರಿಯ ನಡುವೆ ನೆಲೆ ಕಂಡುಕೊಂಡಿರೋ ದೇವಸ್ಥಾನ. ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕೆಯಲ್ಲಿರೋ ಸುಬ್ರಹ್ಮಣ್ಯ ದೇವಸ್ಥಾನ. ಕುಕ್ಕೆ ಸುಬ್ರಹ್ಮಣ್ಯ ಅಂತಾನೆ ಫೇಮಸ್ ಆಗಿರೋ ಈ ದೇವಸ್ಥಾನ ರಾಜ್ಯದಲ್ಲಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಖ್ಯಾತವಾಗಿರೋ ದೇವಸ್ಥಾನ. ಕುಕ್ಕೆಗೆ ವಿವಿಧ ಕ್ಷೇತ್ರಗಳ ಗಣ್ಯರ ಲಗ್ಗೆ, ಸೆಲೆಬ್ರಿಟಿಗಳ ಫೇವರೇಟ್ ದೇವಸ್ಥಾನ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನೀವು ತಿಳಿಯಲೇಬೇಕಾದ ಮುಖ್ಯ ವಿಚಾರವೊಂದಿದೆ. ಅದೇನೆಂದರೆ, ಇದು ಸೆಲೆಬ್ರಿಟಿಗಳ ದೇವಸ್ಥಾನ ಎಂದೇ ಪ್ರಸಿದ್ಧಿ ಪಡೆದಿದೆ. ದೇಶದ ಎಲ್ಲ ಕಡೆಗಳಿಂದಲೂ ವಿವಿಧ ಕ್ಷೇತ್ರಗಳ ಗಣ್ಯರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಕ್ರಿಕೆಟ್ ಆಟಗಾರರು, ಸಿನಿಮಾ ನಟ ನಟಿಯರು, ಉದ್ಯಮಿಪತಿಗಳು ಕುಕ್ಕೆಗೆ ಭೇಟಿ ಕೊಡೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿಬಿಟ್ಟಿದೆ. ಕ್ರಿಕೆಟ್ ದೇವರ ಸರ್ಪ ಪೂಜೆ. ರವಿಶಾಸ್ತ್ರಿಗೆ ಸಿಕ್ಕಿತು ಸಂತಾನ ಭಾಗ್ಯ. ಕ್ರಿಕೆಟ್ ಲೋಕದ ದಂತಕತೆ ಸಚಿನ್ ತೆಂಡೂಲ್ಕರ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದ್ರು. ಸಚಿನ್ ಜೊತೆಗೆ ಅವರ ಪತ್ನಿ ಅಂಜಲಿ, ಸಹೋದರರಾದ ಅಜಿತ್, ನಿತಿನ್, ಸಹೋದರಿ ಸವಿತಾ ಇಲ್ಲಿ ಹಲವು ಪೂಜಾ ವಿಧಿಗಳನ್ನ ನೆರವೇರಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂದ್ರೆ, ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ಸಚಿನ್ ಕುಕ್ಕೆಯಲ್ಲಿ 2 ದಿನ ತಂಗಿದ್ದು ಸರ್ಪದೋಷದ ಹರಕೆ ತೀರಿಸಿದ್ರು. ಇನ್ನು ಕ್ರಿಕೆಟ್ ಲೋಕದ ಮತ್ತೊಬ್ಬ ಸ್ಟಾರ್ ರವಿಶಾಸ್ತ್ರಿ ಕೂಡ ಇಲ್ಲಿಯ ಖಾಯಂ ವಿಸಿಟರ್. ಮದುವೆ ಆದ ನಂತರ ಅನೇಕ ವರ್ಷ ಕಾಲ ಸಂತಾನ ಭಾಗ್ಯವಿಲ್ಲದೆ ನೋವು ಉಂಡಿದ್ದ ರವಿಶಾಸ್ತ್ರಿ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಹರಕೆ ಹೊತ್ತರು. ಸುಬ್ರಹ್ಮಣ್ಯನ ಕೃಪೆಯೋ ಅಥವಾ ಕಾಕತಾಳೀಯವೋ, ಕುಕ್ಕೆಗೆ ಬಂದು ಹೋದ ನಂತರ ರವಿಶಾಸ್ತ್ರಿಗೆ ಮಕ್ಕಳಾದ್ವು. ಅವತ್ತಿನಿಂದ ರವಿಶಾಸ್ತ್ರಿ ಸುಬ್ರಹ್ಮಣ್ಯನ ಪರಮ ಭಕ್ತರಾದ್ರು. Connected with this part of the world, this territory where the temple exists for centuries. So it's only fair that you don't forget your roots. It gives me a great amount of peace and happiness every time I come here. I only found out about this place about 5 or 6 years ago, and I've made it a point to come every time I visit here. You know, every time, at least once in a year, I make it a point to come. ಇನ್ನು ವಿವಿಎಸ್ ಲಕ್ಷ್ಮಣ್ ಕೂಡ ತನ್ನ ಪತ್ನಿ ಶೈಲಜಾ ಜೊತೆ ಕುಕ್ಕೆಗೆ ವಿಸಿಟ್ ಕೊಟ್ಟಿದ್ರು. ಸುಬ್ರಹ್ಮಣ್ಯನ ಆಶೀರ್ವಾದ ಪಡೆದ ಲಕ್ಷ್ಮಣ್ ಶ್ರದ್ಧೆ ಭಕ್ತಿಯಿಂದ ದೇವರಿಗೆ ಹರಕೆ ತೀರಿಸಿದ್ರು. ವರುಣ್
ವರುಣ್ ಗಾಂಧಿ ಭೇಟಿ ತಂದ ಕಿರಿಕಿರೆ, ಸುಬ್ರಹ್ಮಣ್ಯನ ಮೊರೆ ಹೋದ ವಿಜಯ್ ಮಲ್ಯ. ಇದೇ ರೀತಿ ಬಿಜೆಪಿಯ ಯುವ ಮುಖಂಡ ಹಾಗೂ ಮೇನಕಾ ಗಾಂಧಿ ಪುತ್ರ ವರುಣ್ ಗಾಂಧಿ ಕೂಡ ಫೆಬ್ರವರಿ 2012ರಲ್ಲಿ ಕುಕ್ಕೆಗೆ ವಿಸಿಟ್ ನೀಡಿದ್ರು. ಆದರೆ ಇತರ ಭಕ್ತಾದಿಗಳ ಕಿರಿಕಿರಿ ಅನುಭವಿಸಿದ ವರುಣ್ ತಾನು ದೇವಸ್ಥಾನದಲ್ಲಿರುವಾಗ ಇತರರನ್ನ ಒಳಗೆ ಬಿಡಬೇಡಿ ಅಂತ ದೇವಸ್ಥಾನ ಮಂಡಳಿಗೆ ಆಗ್ರಹಿಸಿದ್ರು. ಅಲ್ಲದೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರನ್ನ ಮೀಟ್ ಮಾಡುವುದಕ್ಕೂ ಈ ಬಿಜೆಪಿ ಎಂಪಿ ನಿರಾಕರಿಸಿದ್ರು. ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ, ಶೇಷ ಪೂಜೆ ಮತ್ತು ಕಾರ್ತಿಕ ಪೂಜೆಯನ್ನು ನೆರವೇರಿಸಿ ನಾನು ದೇವತಾ ಪೂಜೆಗೆ ಬಂದವನಾದ್ದರಿಂದ ಇದು ರಾಜಕೀಯ ಸಂಪರ್ಕ ಇಲ್ಲದಿರುವಂತಹ ಒಂದು ಭೇಟಿಯಾದ್ದರಿಂದ ರಾಜಕೀಯ ಹೇಳಿಕೆ ನೀಡುವುದಿಲ್ಲ ಎಂಬ ಕಾರಣಕ್ಕೋಸ್ಕರ ಅವರು ಯಾವುದೇ ಹೇಳಿಕೆ ನೀಡದೆ ಭಗವಂತನ ಪೂಜೆ ಸಲ್ಲಿಸುತ್ತೇವೆ ಅಂತ ಹೇಳಿ ಪೂಜೆ ಸಲ್ಲಿಸಿಬಿಟ್ಟು ಅವರು ಹೊರಟು ಬಿದ್ದಾರೆ. ಕೇವಲ ಕ್ರಿಕೆಟ್ ಆಟಗಾರರು, ರಾಜಕಾರಣಿಗಳು ಅಷ್ಟೇ ಅಲ್ಲ, ಉದ್ಯಮಪತಿಗಳಿಗೂ ಕೂಡ ಇದು ಫೇವರೇಟ್ ದೇವಸ್ಥಾನ. ಕಿಂಗ್ಫಿಷರ್ ಏರ್ಲೈನ್ಸ್ನ ಬಿಕ್ಕಟ್ಟಿನಿಂದ ಕಂಗೆಟ್ಟು ಹೋಗಿದ್ದ ವಿಜಯ್ ಮಲ್ಯ ಮೊರೆ ಹೋಗಿದ್ದು ಇದೇ ದೇವರನ್ನ. ಕರಾವಳಿ ಭಾಗದ 4 ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ಟಿದ್ದ ಮಲ್ಯ ಕುಕ್ಕೆಗೂ ಬಂದು ವಿಶೇಷ ಪೂಜೆ ಮಾಡಿಸಿದ್ರು. ಅಲ್ಲದೆ ತನ್ನ ಬೇಡಿಕೆ ಈಡೇರಿಸಿದ್ರೆ ಕುಕ್ಕೆಯ 6 ಅಡಿ ಅಗಲ ಹಾಗೂ 6 ಅಡಿ ಎತ್ತರದ ನಾಗಮಂಟಪ ಬಾಗಿಲಿಗೆ ಬಂಗಾರದ ಹೊದಿಕೆ ಹೊದಿಸುವುದಾಗಿ ಹರಕೆ ಹೊತ್ತರು. ಇವರು 2005ರಲ್ಲಿ ಚುನಾವಣಾ ಕಣಕ್ಕೆ ಧುಮುಕಿದ್ದಾಗ ಕೆಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದು ಬಿಟ್ರೆ ಅದರ ನಂತರ ದೇವರ ದರ್ಶನ ಪಡೆದದ್ದು ಮೊನ್ನೆಯೇ. ಕ್ರಿಕೆಟಿಗರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಡೋದನ್ನ ನೋಡಿದ್ದೀವಿ. ಇವರೆಲ್ಲ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು? ಇವರು ದೇವರಿಂದ ಯಾವ ವರವನ್ನ ಬಯಸ್ತಾರೆ ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.